ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಹ್ಮನು ಮಹರ್ಷಿಗಳಿಗೆ ಬ್ರಹ್ಮಚರ್ಯ ವಾನಪ್ರಸ್ಥಾಶ್ರಮ ಧರ್ಮಗಳನ್ನು ಅವುಗಳ ಫಲವನ್ನು ತಿಳಿಸಿದುದು ಎಂಬ 46ನೇ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮನು ಹೇಳುತ್ತಿರುವನು, ಎಲೈ ಮಹರ್ಷಿಗಳಿರ, ಇನ್ನು ಬ್ರಹ್ಮಚರ್ಯಾಶ್ರಮದ ಧರ್ಮವನ್ನು ಹೇಳುವೆನು ಕೇಳಿರಿ. ಬ್ರಹ್ಮಚಾರಿಯಾದ ಬ್ರಾಹ್ಮಣನು ತನ್ನ ಶಕ್ತಿಗೆ ತಕ್ಕಂತೆ ಅಧ್ಯಯನ ಮಾಡುತ್ತಾ ತನ್ನ ಆಶ್ರಮ ಧರ್ಮದಲ್ಲಿ ದೃಢವಾಗಿ ನೆಲೆಗೊಂಡು ಎಲ್ಲ ಇಂದ್ರಿಯಗಳನ್ನು ಅಡಗಿಸಿ ವಿದ್ಯೆಗಳನ್ನು ಕಲಿಯಬೇಕು. ಮೌನಿಯಂತೆ ಮಿತಭಾಷಿಯಾಗಿರಬೇಕು. ಗುರುವಿಗೆ ಸಮ್ಮತವಾಗಿಯೂ ಹಿತವಾಗಿಯೂ ಇರುವ ಕಾರ್ಯವನ್ನೇ ನಡೆಸುತ್ತಾ ಸತ್ಯ ಧರ್ಮಗಳನ್ನು ಪ್ರಧಾನವಾಗಿ ಹಿಡಿಯಬೇಕು. ಶುಚಿಯಾಗಿರಬೇಕು. ಗುರುವಿನಿಂದ ಅನುಮತಿಸಲ್ಪಟ್ಟ ಅನ್ನವನ್ನು, ಹವಿಸ್ಸನ್ನು, ಭಕ್ಷ್ಯಗಳನ್ನು ಭುಜಿಸಬೇಕು. ತನಗೆ ಯೋಗ್ಯವಾದ ಸ್ಥಳದಲ್ಲಿಯೂ ಆಸನದಲ್ಲಿಯೂ ಇರಬೇಕಲ್ಲದೆ ಮೀರಿ ಹೋಗಬಾರದು. ಯಾವಾಗಲೂ ಎಚ್ಚರಿಕೆಯಿಂದಿರಬೇಕು. ಉಭಯ ಕಾಲಗಳಲ್ಲಿಯೂ ಸಮಿಧಾಧಾನವೆಂಬ ಹೋಮ ಕಾರ್ಯವನ್ನು ನಡೆಸುತ್ತಾ ಬಿಲ್ವ ದಂಡವನ್ನು ಪಲಾಶ ದಂಡವನ್ನು ಸದಾ ಧರಿಸಿರಬೇಕು. ಬ್ರಹ್ಮಚಾರಿಯು ನಾರು ಮಡಿಯನ್ನು, ಕೃಷ್ಣಾಜಿನವನ್ನು, ಹತ್ತಿಯ ಬಟ್ಟೆಯನ್ನು, ಕಾಷಾಯವನ್ನು ಧರಿಸಿರಬೇಕು. ನಡುವಿಗೆ ಮೌಂಜಿಯನ್ನು ಸುತ್ತಿ ಜಟಾಧಾರಿಯಾಗಿ ನಿತ್ಯ ಸ್ನಾನ ಮಾಡುತ್ತಾ ಅಧ್ಯಯನವನ್ನು, ತನಗೆ ವಿಹಿತವಾದ ವ್ರತಗಳನ್ನು ನಡೆಸುತ್ತಿರಬೇಕು. ಶುದ್ಧ ಜಲದಿಂದ ದೇವತೆಗಳಿಗೆ ತಪ್ಪದೆ ತರ್ಪಣಗಳನ್ನು ನಡೆಸುತ್ತಾ ಬರಬೇಕು. ಹೀಗೆ ಎಚ್ಚರಿಕೆಯಿಂದ ನಡೆದುಕೊಂಡು ಊರ್ಧ್ವರೇತಸ್ಕನಾಗಿರುವ ಬ್ರಹ್ಮಚಾರಿಯು ಸದ್ಗತಿಯನ್ನು ಹೊಂದುವನು. ಅವನು ಉತ್ತಮ ಗತಿಯನ್ನು ಹೊಂದಿದ ಮೇಲೆ ತಿರುಗಿ ಜನ್ಮವನ್ನೆತ್ತಲಾರನು. ಎಲ್ಲ ಸಂಸ್ಕಾರಗಳಿಂದ ಸಂಸ್ಕರಿಸಲ್ಪಟ್ಟು ಬ್ರಹ್ಮಚರ್ಯವನ್ನು ಅನುಷ್ಠಿಸಿದ ಬ್ರಾಹ್ಮಣನು ಕೊನೆಗೆ ವಾನಪ್ರಸ್ಥದಲ್ಲಿ ಗ್ರಾಮಗಳನ್ನು ಬಿಟ್ಟು ಹೊರಗೆ ವನದಲ್ಲಿಯೇ ವಾಸಿಸುತ್ತಾ ಸರ್ವಸಂಗ ಪರಿತ್ಯಾಗ ಮಾಡಿದ ಮುನಿಯಂತೆಗಿರಬೇಕು. ನಾರು ಬಟ್ಟೆಯನ್ನು, ಕೃಷ್ಣಾಜಿನವನ್ನು ಧರಿಸಿ ಉಭಯ ಸಂಧ್ಯಾಕಾಲಗಳಲ್ಲಿಯೂ ಸ್ನಾನ ಮಾಡಬೇಕು. ಗ್ರಾಮಗಳಲ್ಲಿ ಪ್ರವೇಶಿಸಬಾರದು. ತನ್ನಲ್ಲಿಗೆ ಬಂದ ಅತಿಥಿಗಳನ್ನು ಪೂಜಿಸಬೇಕು. ತನ್ನ ಊಟಕ್ಕಾಗಿ ಉತ್ತಮ ವಸ್ತುಗಳನ್ನು ಬಯಸದೆ ಆಗಾಗ ಸಿಕ್ಕಿದ ಹಣ್ಣು, ಕಾಯಿ, ಗಡ್ಡೆ, ಗೆಣಸು, ಎಲೆ, ನವಣೆ ಮುಂತಾದವುಗಳಿಂದ ದೇಹಧಾರಣೆಯನ್ನು ಮಾಡಬೇಕು. ನೀರು, ಗಾಳಿ ಮುಂತಾಗಿ ವನದಲ್ಲಿ ಸಿಕ್ಕುವ ವಸ್ತುಗಳನ್ನೇ ತನಗೆ ಆಧಾರವನ್ನಾಗಿ ಮಾಡಿಕೊಳ್ಳಬೇಕು. ಮಾತಿನಲ್ಲಿ ಮಿತವಿರಬೇಕು. ತನ್ನ ದೀಕ್ಷಾವ್ರತಕ್ಕೆ ಅನುಸಾರವಾಗಿ ಭೋಜನಗಳನ್ನು ಮಾಡಬೇಕು. ತನ್ನಲ್ಲಿಗೆ ಬಂದ ಅತಿಥಿಗಳಿಗೆ ಫಲಮೂಲಾದಿಗಳನ್ನು ಕೊಟ್ಟು ತೃಪ್ತಿಗೊಳಿಸಬೇಕು. ತಾನು ಭುಜಿಸುವುದನ್ನು ಮೊದಲು ಅತಿಥಿಗಳಿಗೆ ಕೊಡಬೇಕು. ಆಮೇಲೆ ತಾನು ಮೌನದಿಂದ ಭುಜಿಸಬೇಕು. ಮನಸ್ಸು ಕದಲದೆ ಮಿತಭೋಜಿಯಾಗಿ, ಜಿತೇಂದ್ರಿಯನಾಗಿ, ದೇವಪೂಜಕನಾಗಿ, ಸರ್ವಭೂತ ಸ್ನೇಹಪರನಾಗಿ, ಯಾವಾಗಲೂ ತಾಳ್ಮೆಯುಳ್ಳವನಾಗಿರಬೇಕು. ತಲೆ ಕೂದಲನ್ನು, ಮೀಸೆಯನ್ನು ತೆಗೆಸದೆ ಹೋಮ ವೇದಾಧ್ಯಯನಗಳನ್ನು ತಪ್ಪದೇ ನಡೆಸುತ್ತಾ ಸತ್ಯ ಧರ್ಮಗಳನ್ನೇ ಮುಖ್ಯವಾಗಿ ಹಿಡಿದು ಯಾವಾಗಲೂ ಶರೀರಾಭಿಮಾನವನ್ನು ತೊರೆದು ವನವಾಸಿಯಾಗಿರಬೇಕು. ಇಂತಹ ವಿಧಿಗಳಿಂದ ವಾನಪ್ರಸ್ಥಾಶ್ರಮವನ್ನು ಹಿಡಿದವನು ಸ್ವರ್ಗವನ್ನು ಜಯಿಸುವನು. ಬ್ರಹ್ಮಚಾರಿಯಾಗಿದ್ದರೂ, ಗೃಹಸ್ಥನಾಗಿದ್ದರೂ, ವಾನಪ್ರಸ್ಥನಾಗಿದ್ದರೂ ಮೋಕ್ಷವನ್ನು ಬಯಸುವವನು ಉತ್ತಮವಾದ ಸ್ವಧರ್ಮಗಳನ್ನು ತಪ್ಪದೇ ಅನುಷ್ಠಿಸಬೇಕು. ಸಮಸ್ತ ಪ್ರಾಣಿಗಳಿಗೂ ಅಭಯವನ್ನು ಕೊಡತಕ್ಕವನಾಗಿ ಫಲಾಪೇಕ್ಷೆಯಿಲ್ಲದ ಕರ್ಮವನ್ನು ನಡೆಸಬೇಕು. ಸಮಸ್ತ ಭೂತಗಳಿಗೂ ಹಿತವನ್ನೇ ಬಯಸುತ್ತಾ ಇಂದ್ರಿಯಗಳನ್ನು ಅಡಗಿಸಿ ಮುನಿಯಾಗಿರಬೇಕು. ಉದ್ದೇಶವಿಲ್ಲದೆಯೂ ಅಯಾಚಿತವಾಗಿಯೂ ತಾನಾಗಿ ಲಭಿಸಬಹುದಾದ ಭಿಕ್ಷೆಗಾಗಿ ಬೆಳಿಗ್ಗೆ ಸಂಚಾರ ಮಾಡಿ ಬರಬೇಕು. ಭಿಕ್ಷೆಗಾಗಿ ಹೋಗತಕ್ಕವನು ಜನರ ಮನೆಗಳಲ್ಲಿ ಅಡಿಗೆ ಮನೆಯ ಹೊಗೆಯೆಲ್ಲವೂ ಅಡಗಿ ಎಲ್ಲರೂ ಊಟ ಮಾಡಿ ಪಾತ್ರೆಗಳ ಶಬ್ದವೆಲ್ಲ ನಿಂತ ಸಮಯವನ್ನು ನೋಡಿದ ಮೇಲೆ ಭಿಕ್ಷೆಗೆ ಹೋಗಬೇಕು. ಸಿಕ್ಕಿದುದರಲ್ಲಿ ಸಂತೋಷ ಪಡಬೇಕು. ಏನೂ ಸಿಕ್ಕದಿದ್ದಾಗ ದುಃಖಿಸಬಾರದು. ತನಗೆ ಬೇಕಾದುದಕ್ಕಿಂತಲೂ ಹೆಚ್ಚಾಗಿ ಭಿಕ್ಷೆಯನ್ನು ತೆಗೆಯಬಾರದು. ತನ್ನ ಪ್ರಾಣಧಾರಣೆಗೆ ಬೇಕಾದುದನ್ನೇ ಪಡೆಯುತ್ತಾ ತನ್ನ ಪ್ರಾಣಯಾತ್ರೆಯ ಕಾಲವನ್ನು ಎದುರು ನೋಡುತ್ತಾ ಮನೋನಿಗ್ರಹದಿಂದ ಇರಬೇಕು. ಅಲ್ಪ ಲಾಭವನ್ನು ಅಪೇಕ್ಷಿಸಬಾರದು. ಇತರರ ಸತ್ಕಾರಕ್ಕೆ ಆಸೆಪಟ್ಟು ಭುಜಿಸಬಾರದು. ತನ್ನನ್ನು ಬಹಳವಾಗಿ ಪೂಜಿಸಿ ಕೊಡತಕ್ಕ ಭಿಕ್ಷೆಗೆ ಜಿಗುಪ್ಸೆ ಪಡಬೇಕೇ ಹೊರತು ಅದಕ್ಕಾಗಿ ಹಿಗ್ಗಬಾರದು. ಭೋಜನ ಕಾಲದಲ್ಲಿ ಕಹಿ, ಒಗರು, ಖಾರ ಮುಂತಾದವುಗಳನ್ನು ಗಮನಿಸಬಾರದು. ಮಧುರ ಪದಾರ್ಥಗಳ ರುಚಿಯನ್ನು ಅನುಭವಿಸಬಾರದು. ಪ್ರಾಣಧಾರಣೆಗೆ ಬೇಕಾದಷ್ಟನ್ನೇ ಭುಜಿಸಬೇಕು. ಇತರ ಪ್ರಾಣಿಗಳಿಗೆ ಹಿಂಸೆಯಿಲ್ಲದಂತೆ
ತನ್ನ ಜೀವನವನ್ನು ನಡೆಸಬೇಕು. ಭಿಕ್ಷುವು ಭಿಕ್ಷೆಯಿಂದ ಬಂದ ಅನ್ನವನ್ನು ಹೊರತು ಬೇರೆ ವಿಧವಾದ ಆಹಾರವನ್ನು ಭುಜಿಸಬಾರದು. ತಾನು ನಡೆಸತಕ್ಕ ಧರ್ಮವನ್ನು ಹೊರಪಡಿಸಬಾರದು. ನಿರ್ಜನವಾದ ಮನೆಯಲ್ಲಿಯೋ, ಕಾಡಿನಲ್ಲಿಯೋ, ಮರದಡಿಯಲ್ಲಿಯೋ, ನದೀ ತೀರದಲ್ಲಿಯೋ, ಪರ್ವತ ಗುಹೆಗಳಲ್ಲಿಯೋ ವಾಸಿಸುತ್ತಾ ನಿರ್ಜನ ಸ್ಥಳದಲ್ಲಿಯೇ ಸಂಚಾರಕ್ಕೆ ಹೊರಡಬೇಕು. ಸನ್ಯಾಸಿಯು ಬೇಸಿಗೆಯ ಕಾಲಗಳಲ್ಲಿ ಒಂದು ರಾತ್ರಿಗೆ ಮೇಲೆ ಒಂದೇ ಊರಿನಲ್ಲಿ ನಿಲ್ಲಬಾರದು. ಮಳೆಗಾಲದಲ್ಲಿ ಒಂದೇ ಸ್ಥಳದಲ್ಲಿ ಇರಬೇಕು. ಸೂರ್ಯನಿಂದ ದಾರಿ ತೋರಿಸಲ್ಪಟ್ಟವನಾಗಿ ಹುಳುವಿನಂತೆ ನೆಲದ ಮೇಲೆ ಸಂಚರಿಸಬೇಕು. ಪ್ರಾಣಿ ಹಿಂಸೆಯಾಗದಂತೆ ನೆಲವನ್ನು ಗಮನಿಸುತ್ತಾ ನಡೆಯಬೇಕು. ಯಾವುದನ್ನು ಸಂಗ್ರಹಿಸಿಡಬಾರದು, ಯಾರಲ್ಲಿಯೂ ಸಂದೇಹಿಸಬಾರದು. ಶುದ್ಧ ಜಲದಿಂದ ಸ್ನಾನ ಆಚಮನಾದಿ ಕರ್ಮಗಳನ್ನು ನಡೆಸಬೇಕು. ಪಾತ್ರದಲ್ಲಿ ಎತ್ತಿದ ತೀರ್ಥದಿಂದಲೇ ಆಚಮನವನ್ನು ಮಾಡಬೇಕು. ಅಹಿಂಸೆ, ಬ್ರಹ್ಮಚರ್ಯೆ, ಸತ್ಯ, ನಿಷ್ಕಾಪಟ್ಯ, ಕೋಪಾಸೂಯೆಗಳಿಲ್ಲದಿರುವುದು, ಮನೋನಿಗ್ರಹ, ಚಾಡಿ ಹೇಳದಿರುವುದು, ಈ 8 ವ್ರತಗಳನ್ನು ಹಿಡಿದು ಇಂದ್ರಿಯಗಳನ್ನು ಅಡಗಿಸಿ ವರ್ತಿಸಬೇಕು. ಪಾಪ ಬುದ್ಧಿಗೂ ವಂಚನೆಗೂ ಅಧರ್ಮಗಳಿಗೂ ಈಡಾಗದ ನಡತೆಯನ್ನೇ ಅನುಸರಿಸಬೇಕು. ಆಸೆಯನ್ನು ಬಿಟ್ಟು ತನಗೆ ಲಭಿಸಿದ ಆಹಾರವನ್ನು ಮಾತ್ರ ಭುಜಿಸಬೇಕು. ಶರೀರವನ್ನು ಪ್ರಾಣಗಳನ್ನು ಧರಿಸುವಷ್ಟಕ್ಕೆ ಮಾತ್ರವೇ ಧರ್ಮರೀತಿಯಿಂದ ಲಭಿಸಿದುದನ್ನು ಭುಜಿಸಬೇಕು. ತನ್ನ ಮನಸ್ಸಿನ ದಾರಿಗೆ ತಾನು ಹೋಗಬಾರದು. ಅನ್ನ ವಸ್ತ್ರಗಳನ್ನು ಹೊರತು ಬೇರೆ ಯಾವುದನ್ನು ತೆಗೆದುಕೊಳ್ಳಲೇಬಾರದು. ತನ್ನ ಪ್ರಾಣಧಾರಣೆಗೆ ಬೇಕಾದಷ್ಟನ್ನು ತೆಗೆದುಕೊಳ್ಳಬೇಕೇ ಹೊರತು ಹೆಚ್ಚಾಗಿ ಸಿಕ್ಕಿದರೂ ತೆಗೆದುಕೊಳ್ಳಬಾರದು. ಇತರರಿಂದ ಹೆಚ್ಚಾಗಿ ಸ್ವೀಕರಿಸಲೂ ಬಾರದು, ಕೊಡಲೂ ಬಾರದು. ಪ್ರಾಣಿಗಳಲ್ಲಿ ದಯೆಯಿಂದ ಹಂಚಿಕೊಡಬೇಕು. ಪರಸ್ವತ್ತನ್ನು ಗ್ರಹಿಸಬಾರದು. ತನಗಾಗಿ ಮತ್ತೊಬ್ಬರಿಂದಲೂ ಯಾಚನೆ ಮಾಡಿಸಬಾರದು. ತಾನು ಯಾವ ವಿಷಯವನ್ನಾದರೂ ಅನುಭವಿಸಿದಾಗಲೂ ತಿರುಗಿ ಅದಕ್ಕೆ ಆಸೆ ಪಡಬಾರದು. ಹಣ್ಣು, ಕಾಯಿ, ಹೂವು, ಬೇರೆ ಅಲ್ಪಾಹಾರಗಳು, ಕೊನೆಗೆ ಮಣ್ಣು, ನೀರು ಮುಂತಾದವನ್ನಾದರೂ ಬೇರೆ ಯಾರಿಗೂ ಸ್ವತಂತ್ರವಲ್ಲದುದನ್ನು ತನಗಾಗಿ ಉಪಯೋಗಿಸಬಹುದು. ಶಿಲ್ಪಾದಿ ಕಾರ್ಯಗಳಿಂದ ಜೀವನ ಮಾಡಬಾರದು. ಎರಡಾವರ್ತಿ ಭೋಜನವನ್ನು ಅಪೇಕ್ಷಿಸಬಾರದು. ಯಾರಲ್ಲಿಯೂ ದ್ವೇಷಿಸಬಾರದು. ಯಾರಿಗೂ ಉಪದೇಶಿಸಬಾರದು. ನಿಸ್ಸಹಾಯನಾಗಿರಬೇಕು. ಶ್ರದ್ಧೆಯಿಂದಲೂ ಶುದ್ಧವಾಗಿಯೂ ಇತರರು ಕೊಟ್ಟುದನ್ನು ಭುಜಿಸಬೇಕು. ಭಿಕ್ಷೆಯನ್ನು ಪಡೆಯಲು ಕಾರಣವಾದ ತಂತ್ರಗಳನ್ನು ನಡೆಸಬಾರದು. ಫಲಾಪೇಕ್ಷೆಯಿಲ್ಲದ ಕಾರ್ಯಗಳಲ್ಲಿಯೇ ಇದ್ದು ಸಂಘರಹಿತನಾಗಿ ಯಾರೊಡನೆಯೂ ಯಾವ ಪ್ರಾಣಿಗಳೊಡನೆಯೂ ಸೇರದಂತಿರಬೇಕು. ಫಲಾಪೇಕ್ಷೆಯಿಂದಾಗಲಿ ಹಿಂಸಾಪೂರ್ವಕವಾಗಿಯಾಗಲಿ ಇರತಕ್ಕ ಕರ್ಮಗಳನ್ನು ಮಾಡಲೂಬಾರದು, ಮಾಡಿಸಲೂಬಾರದು. ಲೋಕಸಂಗ್ರಹ ಕಾರಣವಾದ ಕಾರ್ಯಗಳನ್ನು ನಡೆಸಬಾರದು. ಎಲ್ಲ ಕೋರಿಕೆಗಳನ್ನು, ಎಲ್ಲ ಸಂಬಂಧವನ್ನು ಬಿಟ್ಟಿರಬೇಕು. ಎಲ್ಲ ಚರಾಚರ ಪ್ರಾಣಿಗಳಲ್ಲಿಯೂ ಸಮಬುದ್ಧಿಯಿಂದಿರಬೇಕು. ತನ್ನಿಂದ ಬೇರೆ ಯಾರಿಗೂ ಭಯವಿರಬಾರದು. ತಾನು ಯಾರಿಗೂ ಭಯಪಡಬಾರದು. ಎಲ್ಲ ಪ್ರಾಣಿಗಳ ನಂಬಿಕೆಗೂ ಪಾತ್ರನಾಗಿರಬೇಕು. ಇಂಥವನೇ ಮೋಕ್ಷಜ್ಞರಲ್ಲಿ ಮೇಲೆನಿಸುವನು. ಇಂಥವನು ಮುಂದೆ ಬರುವುದನ್ನು ಕುರಿತು ಚಿಂತಿಸಬಾರದು. ಕಳೆದು ಹೋದುದಕ್ಕಾಗಿ ಕಳವಳಿಸಬಾರದು. ಈಗ ನಡೆಯುವುದನ್ನು ಕುರಿತು ಉದಾಸೀನನಾಗಿರಬೇಕು. ಎಚ್ಚರಿಕೆಯಿಂದ ತನ್ನ ಕಾಲವನ್ನು ಎದುರು ನೋಡುತ್ತಿರಬೇಕು. ಮನೋವಾಕ್ಕಾಯಗಳಿಂದಲೂ ಇತರರನ್ನು ದೂಷಿಸಬಾರದು. ಪ್ರತ್ಯಕ್ಷದಲ್ಲಿಯೇ ಆಗಲಿ ಪರೋಕ್ಷದಲ್ಲಿಯೇ ಆಗಲಿ ಕೇಡನ್ನು ಮಾಡಬಾರದು. ಆಮೆಯು ತನ್ನ ಎಲ್ಲ ಅವಯವಗಳನ್ನು ಉಡುಗಿಸಿಟ್ಟುಕೊಳ್ಳುವಂತೆ ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಎಲ್ಲ ವಿಷಯಗಳಿಂದ ಅಡಗಿಸಿಟ್ಟುಕೊಂಡು ಆಶಾರಹಿತನಾಗಿರಬೇಕು. ತತ್ವವನ್ನು ತಿಳಿದವನಾಗಿ ಎಲ್ಲ ದ್ವಂದ್ವಗಳನ್ನು, ಅಹಂಕಾರ, ಮಮಕಾರ, ಯೋಗಕ್ಷೇಮಗಳನ್ನು, ನಮಸ್ಕಾರ, ಸ್ವಾಹಾಕಾರಾದಿ ಕರ್ಮಗಳನ್ನು ತೊರೆದವನಾಗಿರಬೇಕು. ಧೀರನಾಗಿ, ನಿರಪೇಕ್ಷನಾಗಿ, ನಿರ್ಗುಣನಾಗಿ, ಶಾಂತನಾಗಿ, ನಿರಾಶ್ರಯನಾಗಿ ಆತ್ಮ ಒಂದರಲ್ಲಿಯೇ ನಿರತನಾಗಿರುವವನು ಸಂಸಾರದಿಂದ ಮುಕ್ತನಾಗುವುದರಲ್ಲಿ ಸಂದೇಹವಿಲ್ಲ. ಆತ್ಮಕ್ಕೆ ಕೈ, ಕಾಲು, ಬೆನ್ನು, ತಲೆ, ಹೊಟ್ಟೆ ಮುಂತಾದ ಅವಯವ ಭೇದಗಳೇನೂ ಇಲ್ಲ. ಅದು ಒಂದೇ ಥರದ ಗುಣವೂ ಕರ್ಮವೂ ಉಳ್ಳದ್ದು. ಶರೀರಕ್ಕಿಂತಲೂ ಪ್ರತ್ಯೇಕವಾಗಿಯೂ ಶುದ್ಧವಾಗಿಯೂ ಸ್ಥಿರವಾಗಿಯೂ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶಗಳಿಲ್ಲದೆಯೂ ಇರತಕ್ಕದು. ಅದಕ್ಕೆ ಯಾವುದರ ಸಂಬಂಧವೂ ಇಲ್ಲ. ಬಾಲ್ಯ ಯೌವನಾದಿ ದಶಾಭೇದಗಳಿಲ್ಲ. ಮಾಂಸ ಸಂಬಂಧವಿಲ್ಲ. ಅದಕ್ಕೆ ಚಿಂತಾ ವ್ಯಾಕುಲಗಳಿಲ್ಲ. ಅದು ಅವ್ಯಯವೆನಿಸಿರುವುದು. ಒಂದು ಮನೆಯೊಳಗಿದ್ದರೂ ಪ್ರಪಂಚದೊಳಗಿನ ಎಲ್ಲ ಪ್ರಾಣಿಗಳಲ್ಲಿಯೂ ವ್ಯಾಪಿಸಿರತಕ್ಕದು. ಇಂತಹ ಆತ್ಮದ ತತ್ವವನ್ನು ತಿಳಿದವರಿಗೆ ಮರಣವೆಂಬುದೇ ಇಲ್ಲ. ಬುದ್ಧಿಯಾಗಲಿ, ಇಂದ್ರಿಯಗಳಾಗಲಿ, ದೇವತೆಗಳಾಗಲಿ, ವೇದಗಳಾಗಲಿ, ಯಜ್ಞ, ದಾನ, ತಪೋವ್ರತಗಳಾಗಲಿ ಆ ಆತ್ಮಕ್ಕೆ ಸಂಬಂಧಿಸುವುದಿಲ್ಲ.
ಜ್ಞಾನಿಗಳಿಗೆ ಮಾತ್ರವೇ ಗಮ್ಯವಾದ ಆ ಆತ್ಮಸ್ವರೂಪವನ್ನು ತಿಳಿಸತಕ್ಕ ಲಕ್ಷಣಗಳಾವುವೂ ಇಲ್ಲ. ಆದುದರಿಂದ ಹೀಗೆ ಲಕ್ಷಣವಿಲ್ಲದ ಆತ್ಮದ ಧರ್ಮವನ್ನು ತಿಳಿದವನು ಅದಕ್ಕೆ ಬೇಕಾದ ಧರ್ಮವನ್ನೇ ಅನುಷ್ಠಿಸಬೇಕು. ರಹಸ್ಯವಾದ ಧರ್ಮವನ್ನು ಹಿಡಿದು ಶಾಸ್ತ್ರಜ್ಞಾನಕ್ಕೆ ತಕ್ಕ ಮಾರ್ಗವನ್ನು ಅನುಷ್ಠಿಸಬೇಕು. ಧರ್ಮವನ್ನು ದೂಷಿಸಬಾರದು. ತಾನು ಜ್ಞಾನಿಯಾಗಿದ್ದರೂ ನೋಡುವವರಿಗೆ ಹಾಸ್ಯಾಸ್ಪದನಾದ ಮೂಢನಂತೆ ನಡೆಯುತ್ತಾ ವಿನೀತನಾಗಿ ಸಾಧುಗಳ ಆಚಾರವನ್ನು ಅನುಸರಿಸಿ ನಡೆಯಬೇಕು. ಇಂತಹ ನಡತೆಯುಳ್ಳವನೇ ಮೇಲಾದ ಮುನಿಯೆನಿಸುವನು. ಇಂದ್ರಿಯಗಳು, ಇಂದ್ರಿಯಗಳಿಗೆ ಬೇಕಾದ ವಿಷಯಗಳು, ಪಂಚಮಹಾಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಅವ್ಯಕ್ತ, ಪುರುಷನು ಇವುಗಳ ತತ್ವಗಳನ್ನೆಲ್ಲ ಚೆನ್ನಾಗಿ ತಿಳಿದು ನಿಶ್ಚಯ ಬುದ್ಧಿಯುಳ್ಳವನು ಸಮಸ್ತ ಬಂಧನಗಳಿಂದ ಮುಕ್ತನಾಗಿ ಸದ್ಗತಿಯನ್ನು ಹೊಂದುವನು. ಇವೆಲ್ಲವನ್ನೂ ತಿಳಿದ ತತ್ವಜ್ಞನು ತನ್ನ ಅಂತ್ಯಕಾಲದಲ್ಲಿ ಏಕಾಂತವಾಸದಲ್ಲಿ ಇದ್ದುಕೊಂಡು ಪರಮಾತ್ಮ ಧ್ಯಾನವನ್ನು ಮಾಡುತ್ತಿರಬೇಕು. ಅದರ ಮೇಲೆ ಅವನು ಮುಕ್ತನಾಗುವನು. ಆಕಾಶದಲ್ಲಿ ಸಂಚರಿಸುವ ವಾಯುವಿನಂತೆ ಎಲ್ಲ ಸಂಘಗಳಿಂದಲೂ ಬಿಡಲ್ಪಟ್ಟು ಅನ್ನಮಯ ಮೊದಲಾದ ಕೋಶಗಳನ್ನು ನಿಗ್ರಹಿಸಿ ನಿರಾತಂಕನಾಗಿ ಉತ್ತಮ ಪದವನ್ನು ಹೊಂದುವನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 46ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.